ವಿವಿಧ ಗ್ರಾಮಗಳಲ್ಲಿ ಸುಮಾರು 2,65,00,000 ರೂಪಾಯಿ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಮೊದಲನೇದಾಗಿ ನಾವು ನಮ್ಮ ಮುಗಬಾಳ ಗ್ರಾಮದಲ್ಲಿ, ಮೈಲಾಪುರ ಗ್ರಾಮದಲ್ಲಿ, 2 ಗ್ರಾಮದಲ್ಲಿ ಕೂಡ ಸುಮಾರು 25 ಲಕ್ಷ ರೂಪಾಯಿಗಳ ಸಿಸಿ ರಸ್ತೆ ಮತ್ತೆ ಕಾಂಕ್ರೀಟ್ ನ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದೀವಿ. ಮತ್ತೆ ವಿಶೇಷವಾಗಿ ನಾವೇನು ಕೆಸಿ ವ್ಯಾಲಿ ನೀರನ್ನ ತುಂಬಿಸಿ ಕೆರೆಯಲ್ಲೆಲ್ಲ ಪೂರ್ತಿ ನೀರಿದೆ, ಆ ಕೆರೆಯಲ್ಲಿರ್ತಕ್ಕಂಥ ಶೇಖರಣೆ ಆಗಿರ್ತಕ್ಕಂಥ ನೀರನ್ನ ಬಳಸ್ಕೊಂಡು ಅಲ್ಲಿ ಕಾಯಾಕಿಂಗ್ ಕ್ಲಬ್ ಅಂತ, ಬ್ಯಾಂಗ್ಳೂರ್ ಕಾಯಾಕಿಂಗ್ ಕ್ಲಬ್ ಅಂತ ಮಾಡಿ ಮುಗಬಾಳ ಕೆರೆ ಇವತ್ತೇನು ನಮ್ಮ ಕ್ರೀಡಾಪಟುಗಳಿಗೆಲ್ಲ ಕೂಡ ಅನುಕೂಲ ಆಗ್ಲಿ ಅಂತ ಹೇಳಿ ಮುಗಬಾಳ ಕೆರೆಯಲ್ಲಿ ಇವತ್ತು ಬ್ಯಾಂಗ್ಳೂರ್ ಕಾಯಾಕಿಂಗ್ ಕ್ಲಬ್ ನ ಒಂದು ಉದ್ಘಾಟನೆ ಕೂಡ ಮಾಡಿದೀವಿ. ಅದೇ ರೀತಿಯಲ್ಲಿ ನಮ್ಮ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು 25 ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ, ಪೂಜಾರಾಮನಹಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು 25 ಲಕ್ಷ ರೂಪಾಯಿ ಅಭಿವೃದ್ಧಿ ಕಾಮಗಾರಿ, ಮತ್ತೆ ಇಂಜಿನಹಳ್ಳಿ ಗ್ರಾಮದಲ್ಲಿ ಸುಮಾರು ದಿನಗಳಿಂದ ಬೇಡಿಕೆ ಇತ್ತು, ಊರಿನ ಹೊರಭಾಗಗಳಲ್ಲಿ ಏನು ಬೆಳ್ಕೊಂಡ್ ಬಂದಿತ್ತು ಅಲ್ಲಿ ಒಂದು 20 ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ, ಅರಳೂರಲ್ಲಿ ಸುಮಾರು ಒಂದು 20 ಲಕ್ಷ ರೂಪಾಯಿ, ಮತ್ತೆ ನಮ್ಮ ಜಡಗೇನಹಳ್ಳಿ ಹೋಬಳಿಯ ಹೆಡ್ ಕ್ವಾರ್ಟರ್ ಆಗಿರ್ತಕ್ಕಂಥ ಜಡಗೇನಹಳ್ಳಿ ಗ್ರಾಮದಲ್ಲಿ ಒಂದು 25 ಲಕ್ಷ ರೂಪಾಯಿ ಕಾಮಗಾರಿಗಳನ್ನ, ಮತ್ತೆ ವಿಶೇಷವಾಗಿ ನಮ್ಮ ಕಟ್ಕೇನಹಳ್ಳಿ ಗ್ರಾಮದಲ್ಲಿ ಏನಿವತ್ತು ನಮ್ಮ ಬೌಂಡ್ರಿಯಿಂದ ಹಿಡಿದು ಊರೊಳಗಿರೋ ರಸ್ತೆ ಇದೆ, 3.25 ಮೀಟರ್ ಇತ್ತು, ಸಾಕಷ್ಟು ಆಕ್ಸಿಡೆಂಟ್ ಗಳಾಗಿ ಇಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇತ್ತು ಅಂತ ಹೇಳಿ ಮನವಿ ಮಾಡಿಕೊಟ್ಟು ರೋಡ್ ನ ಅಗಲ 5.5 ಮೀಟರ್ ಮಾಡ್ಕೊಡ್ಬೇಕು ಅಂತ ಮನವಿ ಮಾಡಿದ್ರು. PW ಇಲಾಖೆ ವತಿಯಿಂದ ಸುಮಾರು ಒಂದು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೌಂಡ್ರಿಯಲ್ಲಿರ್ತಕ್ಕಂಥ ಹೈವೇ ಇಂದ ಹಿಡಿದು ಮಾಲೂರು ರೋಡ್ ಇಂದ ಹಿಡಿದು ಊರೊಳಗೆ ಕಟ್ಕೇನಹಳ್ಳಿ ಊರೊಳಗವರೆಗೂ ಕೂಡ ಸುಮಾರು 1 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 5.5 ಮೀಟರ್ ಅಗಲ ರೋಡಿನ ಕಾಮಗಾರಿ ಮಾಡಿ ಒಟ್ಟಾರೆ ಇವತ್ತು 2,65,00,000 ರೂಪಾಯಿಗಳ ಕಾಮಗಾರಿಗಳನ್ನ ಇವತ್ತು ನಾವು ಈ ಒಂದು ಹೋಬಳಿಯಲ್ಲಿ ಚಾಲನೆ ಕೊಟ್ಟಿದ್ದೀವಿ. ಸ್ಕೂಲ್ ಅಲ್ಲಿ ಕೂಡ ಇವತ್ತು ಶಾಲೆಯ ಒಂದು ಉದ್ಘಾಟನೆ ಕಾರ್ಯಕ್ರಮ ಇದೆ. ನೂತನವಾಗಿ ಒಂದು ಕಟ್ಟಡನ ನಾವು ವಿವೇಕ ಯೋಜನೆ ಅಡಿಯಲ್ಲಿ ಮತ್ತೆ CSR ಅಲ್ಲಿ ಸುಮಾರು 2 ಕೊಠಡಿಗಳನ್ನ ಇವತ್ತು ಸುರೇಶ್ ಅಣ್ಣವರು ವೈಯಕ್ತಿಕವಾಗಿ ಮತ್ತೆ CSR ಜೊತೆ ಇನ್ನೂ 2 ಕೊಠಡಿ ಕೊಟ್ಟು ಸುಮಾರು 3 ಕೊಠಡಿಗಳ ಉದ್ಘಾಟನೆ ಕೂಡ ಬಿಜೆಪಿ ಅವರ ಏನೋ ಒಂದು ಮನುವಾದ ಮತ್ತೆ ಇದೊಂದು RSS ತತ್ವ ಸಿದ್ಧಾಂತ ಏನಿದೆ ಅದರ ಪ್ರಕಾರವಾಗಿ ಇರ್ತಕ್ಕಂಥ ಮಹಿಳೆಯರನ್ನ 2ನೇ ದರ್ಜೆಯಾದಂತ ಒಂದು ರೀತಿಯಲ್ಲಿ ಪರಿಗಣಿಸಿ ಈಗಾಗ್ಲೇನೆ ರವಿಕುಮಾರ್ ಅವರು ಒಂದ್ ಬಾರಿ ನಮ್ಮ ಫೌಜಿಯಾ ಅವರು ಏನು ಗುಲ್ಬರ್ಗಾದಲ್ಲಿ DC ಆಗಿದ್ದಾರೆ, ಅವ್ರ ಮೇಲೂ ಕೂಡ ಅವಹೇಳನಕಾರಿಯಾದಂತ ಹೇಳಿಕೆಯನ್ನ ಕೊಟ್ಟು ಆ ಸಂದರ್ಭದಲ್ಲಿ ಕೂಡ ಅವರು ಕ್ಷಮೆ ಯಾಚನೆ ಮಾಡಿರ್ಲಿಲ್ಲ. ಪಕ್ಷದ ವರಿಷ್ಠರು ಅವ್ರ ಪರವಾಗಿ ಕ್ಷಮೆ ಯಾಚಿಸಿದ್ರು. ಈ ಬಾರಿ ಮತ್ತೊಮ್ಮೆ ಚೀಫ್ ಸೆಕ್ರೆಟರಿ ಆಗಿರ್ತಕ್ಕಂಥವ್ರ ಬಗ್ಗೆನೂ ಕೂಡ ಶಾಲಿನಿ ರಜನೀಶ್ ಮೇಡಮ್ ಅವ್ರ ಬಗ್ಗೆ ಅವರು ಒಂದು ಅವಮಾನಕಾರಿಯಾದಂತ ಅವ್ರಿಗೆ ಒಂದು ನೋವಾಗಂತ ಒಂದು ಹೇಳಿಕೆಯನ್ನ ಕೊಟ್ಟು ಅದರಲ್ಲಿ ಕೂಡ ಕ್ಷಮೆ ಯಾಚಿಸಿಲ್ಲ. ಬಿಜೆಪಿ ಅವ್ರಿಗೆ ಏನಾದ್ರು ಹೆಣ್ಮಕ್ಳ ಬಗ್ಗೆ ಗೌರವ ಇದ್ರೆ, ಭಾರತ್ ಮಾತಾ ಅಂತ ಹೇಳಿ ತಾಯಂದ್ರ ಹೆಸರು ಯಾವಾಗ್ಲೂ ತೆಗಿತಾ ಇರ್ತಾರೆ, ಆ ತಾಯಿ ಮೇಲೆ ಏನಾದ್ರು ಗೌರವ ಇದ್ರೆ ತುರ್ತಾಗಿ ಕೂಡಲೇ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ಬೇಕು. ಯಾರು ಮುಖ್ಯಮಂತ್ರಿಗಳಾಗಿರ್ತಾರೋ ಕಾಂಗ್ರೆಸ್ ಸರ್ಕಾರದವರೇನೆ 5 ವರ್ಷ ಕೂಡ ಮುಖ್ಯಮಂತ್ರಿಗಳಾಗಿರ್ತಾರೆ. ಯಾರದನ್ನ ಇರ್ಬೇಕು ಅಂತ ಹೇಳೋದನ್ನ ನಾವು ನೀವು ಕರ್ನಾಟಕ ರಾಜ್ಯದಲ್ಲಿ ತೀರ್ಮಾನ ಅಲ್ಲ, ಹೈಕಮಾಂಡಿನ ಮಟ್ಟದಲ್ಲಿ ಏನು ನಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿದ್ದಾರೆ, ರಾಹುಲ್ ಗಾಂಧೀಜಿಯವರಿದ್ದಾರೆ, ಸೋನಿಯಾ ಗಾಂಧೀಜಿಯವರಿದ್ದಾರೆ, ಅವ್ರು ಕೂತು ತೀರ್ಮಾನ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ಯಾರಿರ್ಬೇಕಂತ ತೀರ್ಮಾನ ಮಾಡ್ತಾರೆ. ಯಾರೇ ಇರ್ಲಿ, ಕರ್ನಾಟಕ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಜನಪರ ಕೆಲಸ, ಜನಪರ ಕಾರ್ಯಕ್ರಮಗಳು, ಸಾಮಾಜಿಕ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು, ಅಭಿವೃದ್ಧಿ ಕಾಮಗಾರಿಗಳು ನಿರಂತರವಾಗಿ ನಡೀತಾನೆ ಇರ್ತದೆ. ಕರ್ನಾಟಕ ರಾಜ್ಯ ಅಭಿವೃದ್ಧಿಯ ಪಥದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತದೆ. ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವತ್ತು CM ಆಗ್ಬೇಕು, ಏನ್ ಬದಲಾವಣೆ ಆಗ್ಬೇಕು ಎಲ್ಲ ಕೂಡ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ಹೈಕಮಾಂಡ್ಗೆ ಪಾರ್ಟಿ ನನ್ನ ತಾಯಿ ಇದ್ದಂಗೆ, ಪಾರ್ಟಿ ತಗೊಂಡಂತ ತೀರ್ಮಾನಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತ ಹೇಳಿದಾರೆ. ಅದೆಲ್ಲವನ್ನೂ ಕೂಡ ನಾವೆಲ್ಲರೂ ಗೌರವಿಸ್ತೀವಿ.